ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿಧ್ವಾಂತರವಹೇ ವೈಷ್ಣವೇಂದ್ರೇ ವರಂದರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಗುರುಗಳ ಒಂದು ಸೇವೆ, ಆ ಗುರುಗಳ ಅನುಗ್ರಹ ಹೇಗಿರುತ್ತೆ ಅಂದರೆ ನಮ್ಮ ಕೇಳ್ತಾರೆ ಪ್ರಶ್ನೆಯನ್ನು. ಗುರುಗಳೇ, ಪರಿಮಳ ಗ್ರಂಥವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದಾ? ಗ್ರಂಥಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಂಥ ಪರಿಮಳ ಗ್ರಂಥ. ರಾಘವೇಂದ್ರ ಸ್ವಾಮಿಗಳು 52 ಗ್ರಂಥಗಳನ್ನು ಬರೆದರು. ಅದರಲ್ಲೂ ವಿಶೇಷವಾಗಿ ಆ ಪರಿಮಳ ಗ್ರಂಥವನ್ನು ಬರೆದಿದ್ದಾರೆ. ಆ ಪರಿಮಳ ಗ್ರಂಥದಲ್ಲಿ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳೇ ಸ್ವತಃ ಬರೆದಿರೋದರಿಂದ ಆ ಗ್ರಂಥವನ್ನು ಪೂಜೆಯನ್ನು ಮಾಡಿದಾಗ, ಆ ಗ್ರಂಥವನ್ನು ಮುಟ್ಟಿದಾಗ ಇರ್ತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿದೆ. ಅದಕ್ಕೋಸ್ಕರವಾಗಿ ಗ್ರಂಥವನ್ನು ತೆಗೆದುಕೊಂಡು ಹೋದಾಗ ಆ ಗ್ರಂಥವನ್ನು ಮನೆಯಲ್ಲಿ ಎಲ್ಲರೂ ಇಟ್ಟು ಪೂಜೆ ಮಾಡಿದ್ದೀರಾ ಅಂದ್ಕೊಳ್ಳಿ. ಆದರೆ ಪೂಜೆಯನ್ನು ಮಾಡ್ತಾಯಿದ್ದಾರೆ ಯತಿಗಳವರು, ಸನ್ಯಾಸಿಗಳವರು, ರಾಯರಿದ್ದಾರೆ, ಇಲ್ಲ ಅಂತಲ್ಲ, ರಾಯರಿದ್ದಾರೆ. ಆದರೆ ನೀವು ತೆಗೆದುಕೊಂಡಿರೋದ್ರ ಗ್ರಂಥಗಳನ್ನು ನಿಮ್ಮ ಮನೆಯಲ್ಲಿ, ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು. ಆದರೆ ಒಂದು ಪ್ರಶ್ನೆ, ನಿಮ್ಮ ಮನೆಯಲ್ಲಿ ಅಂಟು ಮುಂಟು ಆದಾಗ ಆ ದೇವರ ಮನೆಯನ್ನು ಬಾಗಿಲನ್ನು ಹಾಕಬೇಕು. ತದನಂತರ ಇನ್ನೂ ಒಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಜನಗಳು ಈ ಗ್ರಂಥಕ್ಕೆ ಪೂಜೆಯನ್ನು ಮಾಡಬಹುದಾ ಮತ್ತು ಈ ಗ್ರಂಥವನ್ನು ಎಲ್ಲರೂ ತೆಗೆದುಕೊಂಡು ಹೋಗಬಹುದಾ ಅನ್ನೋದು ಪ್ರಶ್ನೆ ಇದೆ. ಅದಕ್ಕೋಸ್ಕರವಾಗಿ ಈ ಗ್ರಂಥವನ್ನು ಯಾರೂ ಅಂತ ಏಕೆಂದರೆ ಮನೆಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನೆಲ್ಲ ಮಾಡ್ತೀರಾ, ಬೇರೆ ಮಾಂಸಾದಿಗಳನ್ನು ಮಾಡ್ತೀರಾ, ಬೇರೆ ಬೇರೆ ಏನೇನೋ ಒಂದು ಕೆಲವರು ಒಂದೊಂದು ಇದೆಲ್ಲ ಮಾಡಿದಾಗ ಆ ಗ್ರಂಥವನ್ನು ಇಟ್ಟುಕೊಂಡು ಅದೆಲ್ಲವನ್ನು ಮಾಡಿದಾಗ ನಾವು ಗ್ರಂಥವನ್ನು ತೆಗೆದುಕೊಂಡು ಯಾತಕ್ಕೆ ದೇವಸ್ಥಾನಕ್ಕೆ ಯಾತಕ್ಕೋಸ್ಕರ ಹೋಗ್ತೀನಿ ಅಂದರೆ, ನಾವು ನಮ್ಮ ಕರ್ಮವನ್ನು ಕಳೆದುಕೊಳ್ಳೋದಕ್ಕೋಸ್ಕರವಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೀರಿ. ಅದೇ ರೀತಿಯಾಗಿ ಆ ಗ್ರಂಥವನ್ನು ಇಟ್ಕೊಂಡಾಗ ಆ ರಾಯರನ್ನು ಪೂಜೆಯನ್ನು ಮಾಡಿ ನಮ್ಮ ಕರ್ಮವನ್ನು ಕಳೆಯೋದಕ್ಕೋಸ್ಕರ ಮಾಡ್ತೀರಿ. ಆ ಕರ್ಮವನ್ನು ಕಳೆಯಬೇಕಾದ್ರೆ ಮಾಂಸಗಳನ್ನು ಮಾಡಿ ಮನೆಯಲ್ಲಿ ಅದೆಲ್ಲ ಹೋಗಿ ಮಾಡಿದಾಗ ತಪ್ಪು ಆಗತ್ತಲ್ವ. ಅದು ನಿಮಗೆ ಮನಸ್ಸಲ್ಲಿ ತೋಚಿದಂಗೆ ಮಾಡಬಹುದು, ಏನು ತೊಂದರೆ ಇಲ್ಲ. ಅದಕ್ಕೆ ಮನಸ್ಸು ಕಾರಣವಲ್ಲ, ಪಾಪ ಪುಣ್ಯಕ್ಕೆಲ್ಲ ಅನಲಾಕ್ಷ ನಿನ್ನ ಪ್ರೇರಣೆ ಇಲ್ಲದೆ. ನಮ್ಮ ಮನಸ್ಸಲ್ಲಿ ಭಗವಂತ ಇದ್ದಾನೆ ಅಂದರೆ ಆ ಭಗವಂತ ಇದ್ದೇ ಇರ್ತಾನೆ, ಇಲ್ಲ ಅಂದರೆ ಇರೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಗ್ರಂಥ ತೆಗೆದುಕೊಂಡು ಮನೆಗೆ ಬಂದಿರ್ತೀರ, ಆ ಗ್ರಂಥವನ್ನು ಮನೆಯ ದೇವರ ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಿ, ತದನಂತರ ನೀವೇನೇನ ಒಂದು ಇಂಥವೆಲ್ಲ ಮಾಡಿದಾಗ ಬಾಗಿಲನ್ನು ಹಾಕಿ, ಮತ್ತು ಮನೆಯಲ್ಲಿ ನೀವು ಅಂಟು ಮುಂಟು ಆದಾಗ 5 ದಿನಗಳ ಕಾಲ ಬಾಗಿಲನ್ನು ಹಾಕಿ ನೀವು ಪೂಜೆಯನ್ನು ಮಾಡಬಹುದು. ಆದರೆ ಬರೀ ಪೂಜೆಯನ್ನು ಮಾಡಿದರೆ ಭಗವಂತ ಒಪ್ಪಲ್ಲ. ಆ ಗ್ರಂಥವನ್ನು ತೆಗೆದುಕೊಂಡು ಹೋದಾಗ ಆ ಗ್ರಂಥವನ್ನು ತೆಗೆದು ಪಠನೆಯನ್ನು ಮಾಡಿದರೂ ಮಾಡಬಹುದು. ಇಲ್ಲವಾದರೆ ಆ ಗ್ರಂಥವನ್ನು ತೆಗೆದುಕೊಂಡು ಬಂದು ನಿಮ್ಮ ಮನೆಯಲ್ಲಿ ಹಾಲಿರುತ್ತೆ, ಹಾಲೊಂದು ದೊಡ್ಡದಾಗಿ ಜಾಗ ಇರುತ್ತೆ, ಆ ಹಾಲಿನ ಮಧ್ಯದಲ್ಲಿ ಇಟ್ಟು ಆ ಕೆಳಗಡೆ ಒಂದು ಮಣೆಯನ್ನು ಹಾಕಿ ಆ ಗ್ರಂಥವನ್ನು ಇಟ್ಟು ರಂಗೋಲಿಯನ್ನು ಹಾಕಿ, ತದನಂತರ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ನಮಸ್ಕಾರವನ್ನು ಹಾಕಿದಾಗ ಅಂತಹ ಗುರುಗಳು, ಆ ಗ್ರಂಥದಲ್ಲಿರ್ತಕ್ಕಂಥ ಗುರುಗಳು ನಿಮ್ಮ ಮನೆಯಲ್ಲಿ ಬಂದು ನಿಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಆದರೆ ಆ ಗ್ರಂಥವನ್ನು ನಮಸ್ಕಾರವನ್ನು ಹಾಕಿದ ದಿನ ನಿಮ್ಮ ಮನೆಯಲ್ಲಿ ಈ ಎಲ್ಲ ಕೆಲಸಗಳು ಮಾಡಬಾರದು. ಯಾವುದೇ ಮಾಂಸಗಳನ್ನಾಗಲಿ ಬೇರೆ ಇನ್ನೊಂದಾಗಲಿ ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬಿಡೋದು. ಅದೇ ಗಂಡ ಹೆಂಡತಿ ಸಂಯೋಜನವಾಗಿದ್ದರೂ ಏನೂ ತೊಂದರೆ ಇಲ್ಲ, ಆದರೆ ಈ ಕೆಲಸಗಳನ್ನು ಮಾಡಬಾರದು ಅಂತೇಳಿ ಸಾಯಂಕಾಲ. ಅದಕ್ಕೋಸ್ಕರವಾಗಿ ಈ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಟೈಮ್ಗಳಲ್ಲೂ ವಿಶೇಷವಾಗಿ ಆ ಪ್ರದಕ್ಷಿಣೆಯನ್ನು ಮಾಡಿದಾಗ ನೀವು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಒಬ್ಬೊಬ್ಬ ಮನೆಯಲ್ಲಿ ಭಗವಂತ ಏನು ಮಾಡ್ತಾಳೆ ಅಂದರೆ ತೊಂದರೆ ಆಗ್ತಾ ಇರುತ್ತೆ, ಆಗೋದೇ ಇಲ್ಲ. ಅಂಥ ಟೈಮ್ನಲ್ಲಿ ಮನೆಗೆ ಗ್ರಂಥ ತೊಗೊಂಡು ಹೋಗ್ಬಿಟ್ಟಿರ್ತೀರ. ಆ ಗ್ರಂಥವನ್ನು ರಾಯರ ಮಠಕ್ಕೆ ಕೊಟ್ಟು ಅಲ್ಲಿ ನೀವು ಹೋದಾಗ ಆ ರಾಯರ ಮಠದಲ್ಲಿ ಹೋಗಿ ನಮಸ್ಕಾರವನ್ನು ಹಾಕಿ ಬಂದರೆ ಸಾಕು, ಅದು ಪುಣ್ಯ ಸಿಗ್ತಕ್ಕಂಥ ಭಾಗ್ಯ ಇದೆ ನಿಮಗೆ. ಅದಕ್ಕೋಸ್ಕರವಾಗಿ ಆ ಗ್ರಂಥದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಗ್ರಂಥ ಪರಿಮಳ ಗ್ರಂಥ. ಅದರಲ್ಲೂ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಆ ಗ್ರಂಥದಲ್ಲಿ
ಕೂತ್ಕೊಂಡಿರ್ತಾರೆ. ಅದಕ್ಕೋಸ್ಕರವಾಗಿ ಆ ಗ್ರಂಥವನ್ನು ಯಾರು ಪಠನೆ ಮಾಡ್ತಾರೆ, ಆ ಗ್ರಂಥಕ್ಕೆ ಯಾರು ನಮಸ್ಕಾರವನ್ನು ಮಾಡ್ತಾರೆ, ಆ ಗ್ರಂಥದ ಮುಂದೆ ದೀಪವನ್ನು ಯಾರು ಹಚ್ತಾರೆ, ಆ ಗ್ರಂಥದ ಇಟ್ಟು ರಂಗೋಲಿಯನ್ನು ಹಾಕಿ ಹೂವನ್ನು ಇಟ್ಟು ತುಳಸಿಯನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ, ಅಂಥವರಿಗೆಲ್ಲರಿಗೂ ಆ ಭಗವಂತ ಅವರ ಮನೆಗೆ ಬಂದು, ರಾಯರೇ ಅವರ ಮನೆಗೆ ಬಂದು ಇರ್ತಕ್ಕಂಥ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥವನಾಗ್ತಾನೆ. ಮತ್ತು ಈ ಗ್ರಂಥದಲ್ಲಿ ವಿಶೇಷವಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ಕೊಳಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಒಂದು ಪ್ರಶ್ನೆ ಏನಪ್ಪ ಅಂತೇಳಿದರೆ, ನೀವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕಾದ್ರೂ ಸಂಕಲ್ಪಪೂರ್ವಕವಾಗಿ ಮಾಡಿದರೆ ಮಾತ್ರ ನಿಮಗೆ ಫಲ. ಸಂಕಲ್ಪ ಇಲ್ಲ ಅಂದರೆ ಫಲವಿಲ್ಲ. ನೀವೇನೇ ಒಂದು ಕೆಲಸ ಮಾಡಬೇಕಾದ್ರೂ ನೀವು ಒಂದು ಕೆಲಸಕ್ಕೆ ಹೋಗ್ತೀರ. ಆ ಕೆಲಸದಲ್ಲಿ ನೀವು ಇವತ್ತಿನ ದಿವಸ ಅವ್ರು ಹೇಳಿರ್ತಾರೆ, ನೋಡಪ್ಪ ಈ ಥರ ಕೆಲಸ ಮಾಡಬೇಕು, ಈ ಥರ ಕೆಲಸ ಮಾಡಬೇಕು ಅಂತ. ಆ ಕೆಲಸಗಳು ಮಾಡಬೇಕಾದ್ರೆ ನಿಮ್ಗೆ ಯಾವುದೇ ಒಂದು ಫೋನ್ ಬರಲಿ, ಯಾರೇ ಒಂದು ಮಾತಾಡಿ ಎಲ್ಲ ಬಿಟ್ಬಿಡ್ತೀರ. ಆ ಕೆಲಸವನ್ನು ಆ ಕೆಲಸದಲ್ಲೇ ನೀವು ತೊಡಗಿರ್ತೀರ. ಆ ನಿಮ್ಮ ಕೆಲಸದಲ್ಲಿ ನೀವು ತೊಡ್ಕೊಂಡು ಆ ಕೆಲಸ ಮಾಡಿದಾಗ, ಆ ಕೆಲಸ ಏನು ತಪ್ಪಾದಾಗ ಅವರೇನು ಮಾಡ್ತಾರೆ, ಬೈತಾರೆ, ಅಂತಾರೆ, ಕೆಲಸದಿಂದ ತೆಗೆದಾಕ್ತಾರೆ ಅಲ್ವಾ. ಅದೇ ರೀತಿಯಾಗಿ ಏನೇ ಒಂದು ಕೆಲಸವನ್ನು ಮಾಡಿದಾಗ ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಗಳನ್ನು ಕರೆದಾಗ ನಿಮ್ಮ ಮನೆಗೆ ಯಾವಾಗಲೂ ಓಡಿ ಬರ್ತಾರೆ. ಅದರಿಂದ ಶ್ರದ್ಧೆಯಿಂದ ಸಂಕಲ್ಪಪೂರ್ವಕವಾಗಿ ಮಾಡಿದಾಗ ಆ ಪೂಜೆಯಲ್ಲಿ ಫಲ ಸಿಗ್ತಕ್ಕಂಥ ಭಾಗ್ಯ ಇದೆ. ಸಂಕಲ್ಪ ಇಲ್ಲ ಅಂದರೆ ನಿಮಗೇನು ಮಾಡಿದ್ರೂ ಸಿಗಲ್ಲ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಂತ್ರಾಕ್ಷತೆ ಕೈಯಲ್ಲಿ ಇಟ್ಕೊಳ್ಳಿ. ಒಂದು ತುಳಸಿ ದಳ ಕೈಯಲ್ಲಿ ಇಟ್ಕೊಂಡು ಆ ರಾಯರ ಇರ್ತಕ್ಕಂಥ ಗ್ರಂಥ ಪರಿಮಳ ಗ್ರಂಥದ ಮೇಲೆ ಆ ಸಂಕಲ್ಪವನ್ನು ಮಾಡಿ ಆ ಗ್ರಂಥದ ಮೇಲೆ ಹಾಕಿ ನಮಸ್ಕಾರವನ್ನು ಮಾಡಿದಾಗ ನಿಮ್ಮನ್ನು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಆಗ್ತಕ್ಕಂಥ ಭಾಗ್ಯ ಇದೆ. ಗ್ರಂಥವನ್ನು ತೆಗೆದುಕೊಂಡು ಹೋಗಿರೋರೆಲ್ಲ ಸುಮ್ಮನೆ ಎಲ್ಲೆಲ್ಲೋ ಇಟ್ಟು ಏನೇನೋ ಮಾಡೋಕ್ಕೆ ಹೋಗಬೇಡಿ. ಆ ಗ್ರಂಥಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಬಲ ಇದೆ. ಆ ಬಲವನ್ನು ಹಾಳು ಮಾಡಬೇಡಿ. ಬ್ರಾಹ್ಮಣರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಗ್ರಂಥಕ್ಕೆ ಅಷ್ಟು ಬಲ ಇರುತ್ತೆ. ಅದಕ್ಕೋಸ್ಕರವಾಗಿ ಎಲ್ಲೆಲ್ಲೋ ಇಟ್ಟು ಏನೋ ಮಾಡಬೇಡಿ. ಅಂಥ ಗ್ರಂಥಗಳನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಗ್ರಂಥವನ್ನು ಓದೋಕ್ಕೆ ಆಗಲ್ಲ, ನಮ್ಮನೇಲಿ ಇಟ್ಕೊಂಡ್ರೂ ಸುಮ್ಮನೆ ಏನೇನೋ ಮಾಡೋಕ್ಕೆ ಹೋಗಬೇಡಿ. ಅಯ್ಯೋ ನಮ್ಮನೇ ಗ್ರಂಥ ಇದೆ ನಾವು ಇಟ್ಕೊಂಡಿದ್ದೀರಿ ಅನ್ನೋದು ಅರ್ಥ ಇಲ್ಲ. ಆ ಗ್ರಂಥದಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ. ಆ ಫಲವೇ ವಿಶೇಷ. ಆ ಗ್ರಂಥಕ್ಕೆ ನಮಸ್ಕಾರವೇ ಫಲ. ಆ ಗ್ರಂಥವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿದರೆ ವಿಶೇಷವಾಗಿರ್ತಕ್ಕಂಥ ಫಲ. ಮತ್ತು ಆ ಗ್ರಂಥಗಳು ಪರಿಮಳ ಗ್ರಂಥಗಳು ನಿಮಗೆ ಸಿಕ್ಕಿದಾಗ ಇನ್ನೊಬ್ಬರಿಗೆ ದಾನವನ್ನು ಕೊಟ್ಟಿದ್ರು ಇನ್ನೂ ಫಲ. ಆ ದಾನ ಕೊಡ್ತಿರಲ್ಲ, ಆ ದಾನವ ಮಾಡಿ ಜ್ಞಾನತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವನ್ನು ಬಿಟ್ಟು, ಅಂದರೆ ಅರ್ಥ ಇಷ್ಟೇ, ನಾವೆಲ್ಲ ಅಹಂಕಾರಗಳನ್ನು ಬಿಟ್ಟು ಇನ್ನೊಬ್ಬರಿಗೆ ದಾನವನ್ನು ಕೊಟ್ಟಾಗ ಆ ದಾನವನ್ನು ಕೊಟ್ಟಿರ್ತಕ್ಕಂಥ ಗ್ರಂಥ ಅವರ ಮನೆಯಲ್ಲಿ ಪೂಜೆ ಮಾಡಿದಾಗ ಆ ಪರ್ಸೆಂಟ್ ಪುಣ್ಯ ನೀವು ಬರ್ತಾ ಇರೋದಂತೆ. 1% ಪುಣ್ಯ ನಿಮ್ಗೆ ಇಮಿಡಿಯೇಟು ಟ್ರಾನ್ಸ್ಫರ್ ಅದು, ಅದೇ ಸಂಶಯನೇ ಇಲ್ಲಂತೆ. ಅದಕ್ಕೋಸ್ಕರವಾಗಿ ದಾನವನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಯಾವುದೇ ಒಂದು ಪುಸ್ತಕ ಆಗ್ಬೋದು, ಅನ್ನದಾನ ಆಗ್ಬೋದು, ಏನೇ ಒಂದು ದಾನವನ್ನು ಮಾಡಿದಾಗ ಆ ಫಲ ವಿಶೇಷವಾಗಿ ಸಿಗ್ತಕ್ಕಂಥ ಭಾಗ್ಯ ಯಾರ ಮನೆಯಲ್ಲೇ ಆಗಲಿ ಗ್ರಂಥವನ್ನು ಇಟ್ಟು ಪೂಜೆ ಮಾಡಿದ್ದೀರಾ, ಆ ಪೂಜೆಯಲ್ಲಿ ಫಲ ವಿಶೇಷವಾಗಿರ್ತಕ್ಕಂಥ ಫಲ. ಆ ಗ್ರಂಥವನ್ನು ಪೂಜೆಯನ್ನು ಮಾಡಬೇಕಾದ್ರೆ ನೀವು ರಜಾ ಆದಾಗ ದಯವಿಟ್ಟು ಆ ದೇವರ ಮನೆಯಲ್ಲಿ ಕೋಣೆಯಲ್ಲಿಟ್ಟಿರೋಂಥ ಗ್ರಂಥಗಳನ್ನು ಮುಟ್ಟಬಾರದು. ಆ ಗ್ರಂಥಕ್ಕೆ ಪೂಜೆಯನ್ನು ಮಾಡಬಾರ್ದು. ಮತ್ತು ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ, ನಿಮ್ಮ ಮನೆಯಲ್ಲಿ ರಜಾ ಆದಾಗ ನೀವೆಲ್ಲ ಓಡಾಡ್ತಾ ಇರ್ತೀರ, ಗಂಡು ಮಕ್ಕಳು ಓಡಾಡಲ್ಲ. ಅವ್ರು ಕೇಳ್ತಾರೆ ಅದನ್ನು, ಅಪ್ಪ ನಾವು ನಿಮ್ಮನ್ನು ಮುಟ್ಟಿಲ್ಲ, ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿಬಿಡ್ತೀರಪ್ಪ ಅಂತಾರೆ. ಅದು ಬರಲ್ಲ. ಅದು ಯಾಕೆಂದರೆ ತಿರ್ಗಿ ಆಮೇಲೆ ನಿಮ್ಮನ್ನು ಮುಟ್ಟೇ ಬಿಡ್ತಾರಲ್ಲ, ತಿರ್ಗಿ ಪ್ರಯೋಜನ ಬಂತು ಅಲ್ವಾ. ಅದಕ್ಕೋಸ್ಕರ ಎಲ್ಲ ನಾ ಬಲ್ಲೆನೆಂಬುವಿರಲ್ಲ, ಅವಗುಣ ಬಿಡಲಿಲ್ಲ, ಸೊಲ್ಲಿಗೆ ಚರಣರ ಕತೆಗಳ ಬೇಡುತ್ತ ಹಲ್ಲದ ನುಡಿಯಲ್ಲಿ ಬೀಳುವಿರಲ್ಲ, ಎಲ್ಲ ನಾ ಬಲ್ಲೆನೆಂಬುವಿರಲ್ಲ, ಕಾವಿಯ ನುಟ್ಟು ತಿರುಗುವಿರಲ್ಲ, ಕಾಮವ ಬಿಡಲಿಲ್ಲ, ನೇಮ ನಿಷ್ಠೆಗಳ ಮಾಡುವಿರಲ್ಲ ಅಂತ. ಅದಕ್ಕೋಸ್ಕರವಾಗಿ ಏನೇ ಒಂದು ಕೆಲಸವನ್ನು ಮಾಡಿದಾಗ ನಮ್ಮ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದಾಗ ಒಳ್ಳೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ. ಆ ಪರಿಮಳ ಗ್ರಂಥದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ. ಆ ಗ್ರಂಥವನ್ನು ಪೂಜೆಯನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡ್ತಾನೆ. ಆ ರಾಯರ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇವರಂದರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸರಸ್ವತೀ ದೇವಿ, ಸಾಕ್ಷಾತ್ ಬ್ರಹ್ಮದೇವರ ಹೆಂಡತಿ ಸರಸ್ವತೀ ದೇವಿ ವಿಶೇಷವಾಗಿ ಅನುಗ್ರಹ ಮಾಡಿರ್ತಕ್ಕಂಥಳು. ಬಾಯಿನ ಮೇಲೆ ಬಂದು ನಾಲಿಗೆಯ ಮೇಲೆ ಬಂದು ನಾಟ್ಯ ಆಡ್ಬಿಟ್ಲಂತ ತಾಯಿ. ಅದೇ ರೀತಿಯಾಗಿ ವಾಯುದೇವರು ಬಂದು ವಿಶೇಷವಾಗಿ ಅವರಲ್ಲಿ ಐಕ್ಯವಾಗ್ಬಿಟ್ರಂತೆ. ರುದ್ರದೇವರು ಐಕ್ಯವಾದಂತೆ, ಗರುಡದೇವರು ಐಕ್ಯವಾದಂತೆ, ಶೇಷದೇವರು ಐಕ್ಯವಾದ್ರಂತೆ ಅಂತ ಎಲ್ಲ ಇಂಥ ಇರೋದ್ರಿಂದ ಎಲ್ಲ ದೇವಾನುದೇವತೆಗಳು ಆ ಗ್ರಂಥದಲ್ಲಿರ್ತಾರೆ. ಆ ಗ್ರಂಥದಲ್ಲಿದ್ದಾಗ ಯೋಚನೆ ಮಾಡಿ
ನಾವು ಮುಂದೆ ನುಗ್ಗಿ ಅದಕ್ಕೆ ಪೂಜೆಯನ್ನು ಮಾಡಿ ಆ ಗ್ರಂಥ ಇಟ್ಕೊಂಡು ಪೂಜೆ ಮಾಡದಿದ್ದರೆ ಅದು ಫಲ ಬರಲ್ಲ. ಅದಕ್ಕೋಸ್ಕರವಾಗಿ ಆ ಗ್ರಂಥಕ್ಕೆ ಪೂಜೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಇದೆಲ್ಲ ಫಲ ಸಿಗತಕ್ಕಂಥ ಬಗ್ಗೆ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತಾಯ ಚ ಭಜತಾಂ ವೃಕ್ಷಾಯ ನಮತಾಂ ಕಾಮದಿ. ನಾವು ಮಾತಾಡಿರ್ತಕ್ಕಂಥ ಯಾವುದೇ ಮಾತುಗಳಲ್ಲಿ ಹಂಸನಾಮ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತೆಗೆದುಕೊಳ್ಳುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತೆಗೆದುಕೊಳ್ಳಿ. ನೀವು ಕೆಟ್ಟಗಳನ್ನು ಬಿಟ್ಟು ವಿಶೇಷವಾಗಿ ನಾವು ಮಾತಾಡಿರ್ತಕ್ಕಂಥ ಏನೇ ತಪ್ಪಿದ್ರೂ ನಮ್ಮಲ್ಲಿ ಹೊಟ್ಟೆಯಲ್ಲಿ ಹಾಕ್ಕೊಂಡು ತಪ್ಪಿನೆಲ್ಲ ಹೊಟ್ಟೆಯಲ್ಲಿ ಹಾಕ್ಕೊಂಡು ಒಳ್ಳೆಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಬೆಳಕು ಟಿ ವಿ ಅಂತಕ್ಕಂಥ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಅಪಣಾಚಾರ್ಯರಿಗೆ ರಾಘವೇಂದ್ರ ಸ್ವಾಮಿಗಳು ಬೆಳಗಿನ ಜಾವ ವಿಶೇಷವಾಗಿ ಕೊಟ್ಟರಂತೆ. ಏನು ಕೊಟ್ಟಿದ್ದವರು ಅಂದರೆ ಆ ಬೆಳಕು ಬಂದು ಅಲ್ಲಿ ನಿಂತ್ಕೊಂತ 12 ಗಂಟೆ ಸಮಯದಲ್ಲಿ ಮಹಾಮಂಗಳಾರತಿ ಆಗುತ್ತೆ. ಅಲ್ಲಿ 11:45 ಸಮಯದಲ್ಲಿ ಆ ಮಂಗಳಾರತಿ ಟೈಮಲ್ಲಿ ಸಾಕ್ಷಾತ್ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಅಲ್ಲಿ ಬರ್ತಾರಂತೆ. ಅದೇ ರೀತಿಯಾಗಿ ಆ ಬೆಳಕು ಟಿ ವಿಯವರಿಗೆ ರಾಯರು ಬಂದು ಒಳಗಡೆ ನಿಂತಿದ್ದಾರೆ. ಆ ರಾಯರು ಇವತ್ತಿಂದ ಅವರಿಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಆ ರಾಯರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಮಂತ್ರ ತಂತ್ರ ಸ್ವರ ವರ್ಣ ಲೋಪ ದೋಷ ಪ್ರಾಯಶ್ಚಿತ್ತರ್ಥಂ ನಾಮತ್ರಯ ಪ್ರಣಂ ಕರಿಷ್ಯೆ. ಅಚ್ಯುತಾಯ ನಮಃ ಅನಂತಾಯ ನಮಃ ಗೋವಿಂದಾಯ ನಮಃ ಕಾವೇನ ವಾಚ ಮನುಷ್ಯಂದ್ರದೇವ ಬುದ್ಧಾತ್ಮನಾಭ ಪರಿಸ್ವಭಾವ ಕರೋಮಿ ಯಜ್ಞ ಸಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.